ನಮಸ್ಕಾರ ವೀಕ್ಷಕರೇ, ನವದುರ್ಗೆ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು 9 ದಿನ ಅಂದ್ರೆ ನವರಾತ್ರಿಯ 9 ದಿನಾನೂ ಕೂಡ ಒಂದೊಂದು ವಿಶೇಷ ಕಾರ್ಯಕ್ರಮವನ್ನ ಮಾಡ್ತಾ ಇದ್ವಿ. ಅದರಲ್ಲಿ ಪಾಲಿಸೆಮ್ಮ ಮುದ್ದು ಶಾರದೆ ಈ ಕಾರ್ಯಕ್ರಮ ಕೂಡ ಒಂದು. ಮಾಗಡಿ ರಸ್ತೆಯಲ್ಲಿರುವ ಶ್ರೀ ವಿದ್ಯಾ ಕೇಂದ್ರ ಸ್ಮಾರ್ಟ್ ಸ್ಕೂಲ್ ವಿದ್ಯಾರ್ಥಿಗಳು ನವರಾತ್ರಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅದು ಕೂಡ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ಉಳಿಸಿ ಬೆಳೆಸುವಂತಹ ಕಾರ್ಯಕ್ಕೆ ಅವರು ಹೆಜ್ಜೆ ಇಟ್ಟಿರುವಂಥದ್ದು. ಹಾಗಾದ್ರೆ ಆ ವಿದ್ಯಾರ್ಥಿಗಳು ಹೇಗೆ ದಸರಾವನ್ನ ಆಚರಣೆ ಮಾಡ್ತಾರೆ, 9 ದಿನವೂ ಕೂಡ ಅವರು ಯಾವ ರೀತಿ ಪೂಜೆ ಪುನಸ್ಕಾರಗಳಲ್ಲಿ ತೊಡಕೊಳ್ತಾರೆ ಅಂತ ನೋಡೋಣ. ಈಗ ಅತ್ಯಂತ ಮುಖ್ಯವಾದಂಥದ್ದು ಪುಟ್ಟ ಪುಟ್ಟ ಮಕ್ಕಳು ಸರಸ್ವತಿ ಪೂಜೆಯನ್ನ ಮಾಡುವಂಥದ್ದು. ಬನ್ನಿ ಅವ್ರಿಗೆ ಯಾವ ರೀತಿ ಪೂಜೆ ಮಾಡ್ತಾರಂತ ನಾವು ನೋಡೋಣ.
ಪಾಲಿಸೆಮ್ಮ ಮುದ್ದು ಶಾರದೆಯಲ್ಲಿ ಪುಟ್ಟ ವಿರಾಮ. ವಿರಾಮದ ನಂತರ ಮತ್ತೆ ಪಾಲಿಸೆಮ್ಮ ಮುದ್ದು ಶಾರದೆ ಕಾರ್ಯಕ್ರಮ ಮುಂದುವರಿತಾ ಇದೆ.
ಪಾಲಿಸೆಮ್ಮ ಮುದ್ದು ಶಾರದೆಯಲ್ಲಿ ಈಗ ಪುಟ್ಟ ವಿರಾಮ. ವಿರಾಮದ ನಂತರ ನವದುರ್ಗೆ ನಮೋಸ್ತುತೆ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ. ಇಷ್ಟೊತ್ತು ತಾವೆಲ್ಲ ದೇವಿ ಪೂಜೆಯನ್ನ ಮಕ್ಕಳು ಮಾಡೋದನ್ನ ನೋಡಿದ್ರಿ, ಶ್ಲೋಕಗಳನ್ನ ಹೇಳಿದ್ರು. ಅಷ್ಟೇ ಅಲ್ಲ, ಎಲ್ಲಾ ಪುಟಾಣಿ ಮಕ್ಕಳು ಸೇರಿ ಶಾರದೆಯ ಕುರಿತಾಗಿ ಸುಶ್ರಾವ್ಯವಾಗಿ ಹಾಡನ್ನ ಕೂಡ ಹೇಳಿದ್ರು. ಇನ್ನು ಈ ಮಕ್ಕಳಿಗೆ ನವರಾತ್ರಿಯ ಬಗ್ಗೆ ಏನೆಲ್ಲ ಗೊತ್ತು ಅಂತ ತಿಳ್ಕೊಳ್ಳೋಣ. ಪುಟ, ನಿನ್ನ ಹೆಸರೇನು? ನನ್ನ ಹೆಸರು ಶ್ರೀಯಾ. ಶ್ರೀಯಾ, ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? 7ನೇ ತರಗತಿ. ನೀವು ನವರಾತ್ರಿನ ಹೇಗೆ ಆಚರಿಸ್ತೀರಿ? ಅಂದ್ರೆ ಈಗ ನೀವೆಲ್ಲ ಪೂಜೆ ಮಾಡಿದ್ರಿ, ಶ್ಲೋಕ ಹೇಳಿದ್ರಿ, ಪ್ರತಿ ವರ್ಷ ಇದೇ ರೀತಿ ಆಚರಣೆ ಮಾಡ್ತೀರಾ? ಹೌದು. ನವರಾತ್ರಿ ಅಂದ್ರೆ ಏನಪ್ಪ?
ನವರಾತ್ರಿ ಒಂದು ಹಬ್ಬ, ಅದನ್ನ 9 ದಿನ ಆಚರಿಸ್ತಾರೆ. ಬೇರೆ ಬೇರೆ ದೇವಿಗಳನ್ನು ಪೂಜೆ ಮಾಡ್ತಾರೆ ಈ ಹಬ್ಬದ ದಿನ. ಲಕ್ಷ್ಮಿ, ಲಲಿತಾ, ಸರಸ್ವತಿ ಈ ತರ ಬೇರೆ ಬೇರೆ ದೇವಿಗಳನ್ನು ಪೂಜೆ ಮಾಡ್ತಾರೆ. ಅಂದ್ರೆ ದೇವಿ ಒಬ್ರೆ ಹಲವು ನಾಮಗಳಲ್ಲಿ ಅಂದ್ರೆ ಬೇರೆ ಬೇರೆ ಹೆಸರಲ್ಲಿ ಏನ್ ಕರಿತೀವಿ ನಾವು ಆ ರೀತಿ ದೇವಿನ ಕೂರಿಸಿ ಪೂಜೆ ಮಾಡ್ತಾರೆ. ಆಮೇಲೆ ಬೊಂಬೆಗಳನ್ನ ಇಡ್ತಾರೆ. ಮೈಸೂರಲ್ಲಿ ತುಂಬಾ ಗ್ರ್ಯಾಂಡ್ ಆಗುತ್ತೆ ಈ ಹಬ್ಬ. ನಮ್ಮ ಶಾಲೆಯಲ್ಲೂ ಈ ಹಬ್ಬನ ಆಚರಿಸ್ತೀವಿ. ಮೈಸೂರಿಗೆ ಹೋಗಿದ್ದೀರಾ ನೀವೆಲ್ಲ? ಅಲ್ಲಿ ಬೊಂಬೆಗಳು ನೋಡಿದ್ದೀರಾ? ಅಲ್ಲಿ ದಸರಾ ಹೇಗೆ ಆಚರಿಸ್ತಾರೆ? ಅಲ್ಲಿ ಮೆರವಣಿಗೆ ಮಾಡ್ತಾರೆ. ಆಮೇಲೆ ಚಾಮುಂಡಿ ದೇವಿನೂ ತೋರಿಸ್ತಾರೆ. ಮೈಸೂರು ಅರಮನೆಯಲ್ಲಿ ಲೈಟ್ನಿಂಗ್ ಪ್ರೊಸೆಷನ್ ಎಲ್ಲ ನಡೆಯುತ್ತೆ. ಬೇರೆ ಬೇರೆ ದೇಶಗಳಿಂದ ಎಲ್ಲ ಬರ್ತಾರೆ ಅದನ್ನ ನೋಡಕ್ಕೆ. ಆಮೇಲೆ ಇಲ್ಲಿ ನಿಮ್ಮ ಸ್ಕೂಲಲ್ಲಿ ನೀವು ನವರಾತ್ರಿನ ಆಚರಣೆ ಮಾಡ್ತೀರಿ. ಪ್ರತಿದಿನ ಯಾವ ರೀತಿ ಅಲಂಕಾರ ಮಾಡೋದಿರ್ಬೋದು, ಪೂಜೆಗಳು ಯಾವ ರೀತಿ ನಡೆಯುತ್ತೆ ಇದು ಗೊತ್ತಾ? ಸರಸ್ವತಿ ಪೂಜೆ ದಿನ ನಮ್ಮ ಗ್ರಂಥಾಲಯದಿಂದ ಬೇರೆ ಬೇರೆ ಪುಸ್ತಕಗಳನ್ನ ಸಂಗ್ರಹಣೆ ಮಾಡ್ತಾರೆ. ನಾವು ಸರಸ್ವತಿ ಪೂಜೆನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಅದೇಕೆಂದ್ರೆ ನಮ್ಗೆ ವಿದ್ಯಾಬುದ್ಧಿ ಬರ್ಲಿ ಹಾಗೂ ನಮ್ಮ ಭಾರತದ ಒಳ್ಳೆ ಪ್ರಜೆಗಳಾಗ್ಲಿ ಅಂತ ನಾವು ಸರಸ್ವತಿ ಪೂಜೆನ ಮಾಡ್ತೀವಿ. ನಿಮ್ಮ ತಂದೆ ತಾಯಿ ಕೂಡ ಬರ್ತಾರಾ ಸರಸ್ವತಿ ಪೂಜೆಯಲ್ಲಿ? ಇಲ್ಲಿ ಏನ್ ಪೂಜೆ ಇದ್ದಾಗ ಎಲ್ಲರೂ ಸೇರಿ ಆಚರಿಸ್ತೀರಾ? ಪುಟ, ನಿನ್ನ ಹೆಸರೇನು? ಸ್ಮೃತಿ. ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ? 2ನೇ ಕ್ಲಾಸು. 2ನೇ ಕ್ಲಾಸಾ? ನವರಾತ್ರಿ ಹಬ್ಬ ಅಂದ್ರೆ ಏನ್ ಗೊತ್ತಾ? ನವರಾತ್ರಿ ಹಬ್ಬದಲ್ಲಿ 9 ದಿನಗಳಿವೆ. ಆ 9 ದಿನಗಳಲ್ಲಿ ದೇವಿಗೆ ಪೂಜೆ ಮಾಡ್ತೀವಿ. ಲಕ್ಷ್ಮಿ, ಸರಸ್ವತಿ, ಕಾಳಿ ಈ ತರ ಎಲ್ಲಾ ದೇವರಿಗೂ ಪೂಜೆ ಮಾಡ್ತೀವಿ. ಮನೆಯಲ್ಲೂ ಪೂಜೆ ಮಾಡ್ತೀರಾ? ಹಾ. ಇಲ್ಲಿ ಸ್ಕೂಲಲ್ಲೂ ಮಾಡ್ತೀವಿ. ಸ್ಕೂಲಲ್ಲಿ 9 ದಿನ ಪೂಜೆ ಇರುತ್ತಾ? ಹಾ. ಏನ್ ಶ್ಲೋಕಗಳು ಹೇಳ್ತೀರಾ ಪೂಜೆ ಮಾಡೋ ಟೈಮಲ್ಲಿ? ಯಾವ ರೀತಿ ಪೂಜೆ ಮಾಡ್ತೀರಿ? ಹೂವುಗಳೆಲ್ಲ ಹಾಕಿ, ಅರ್ಶಿನ ಕುಂಕುಮ ಹಾಕಿ, ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತೀವಿ. ಆಮೇಲೆ ದೇವಿಯ ಹಾಡಾಡ್ತೀರಾ? ಹಾ. ಯಾವ ಹಾಡು ಬರುತ್ತೆ? ಸರಸ್ವತಿ ನಮಸ್ತುಭ್ಯಂ. ಹೇಳ್ಬೋದಾ? ಹೇಳು. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ದಸರಾ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕ ಬ್ರೇಕ್. ಚಿಕ್ಕ ಬ್ರೇಕ್ನ ನಂತರ ದಸರಾ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ. ಮಕ್ಕಳಿಗೆ ಬರೀ ಶಿಕ್ಷಣ ಮಾತ್ರ ಅಲ್ಲ, ಶಿಕ್ಷಣದ ಜೊತೆಗೇನೆ ನಮ್ಮ ಸಂಸ್ಕೃತಿ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಡುವಂತಹ ಶಿಕ್ಷಕರಿದ್ದಾರೆ. ಅವ್ರು ಏನ್ ಹೇಳ್ತಾರೆ, ಈ ನವರಾತ್ರಿನ ಯಾವ ರೀತಿ ಈ ಶಾಲೆಯಲ್ಲಿ ಆಚರಣೆ ಮಾಡಲಾಗುತ್ತೆ ಅಂತ ಅವರಿಂದನೇ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ತಮ್ಮ ಹೆಸರು? ಮುರಳೀಧರ್ ಅಂತ. ಸಮಸ್ತ ಕನ್ನಡಿಗರಿಗೆ ದಸರಾ ದೀಪಾವಳಿಯ ಶುಭಾಶಯಗಳು. ನಮ್ಮಲ್ಲಿ ತುಂಬಾ ತರಹದ ಮೆಡಿಸಿನಲ್ ಪ್ಲಾಂಟ್ಸ್ ಇದೆ. ಇಲ್ಲೆಲ್ಲ ನೋಡೋದಕ್ಕೆ ಸೈನ್ಸ್ ಪಾರ್ಕ್ ಇದೆ, ಅರ್ತ್ ಪಾರ್ಕ್ ಇದೆ. ಎಲ್ಲಾದು ಒಂದ್ಸಲ ಬಂದು ನೋಡಿ. ಖಂಡಿತ. ತಮ್ಮ ಹೆಸರು ಸರ್? ತಾವೇನ್ ಹೇಳ್ತಾ ಅಂದ್ರೆ ಇಲ್ಲಿ ಏನು ಕಲ್ಸ್ಕೊಡ್ತಾ ಇದ್ದೀರಿ? ನನ್ನ ಹೆಸರು ವಿವೇಕ್ ಭಟ್ ಅಂತೇಳಿ. ನಾನು ಇಲ್ಲಿ ಸಿಸ್ಟಮ್ ಅಡ್ಮಿನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ಸುಮಾರು ನಾವು ಈಗಾಗಲೇ ಮಾಡದಂತೆ ಒಂದು ಸುಮಾರು 220 ಜಾತಿಯ ಮರಗಳಿವೆ. ಇದು ತುಂಬಾ ವಿಶಿಷ್ಟವಾದಂತದ್ದು. ನನಗೆ ಗೊತ್ತಿರೋ ಮಟ್ಟಿಗೆ ಬೆಂಗಳೂರಿನ ಸುತ್ತಮುತ್ತಲು ಈ ತರದ್ದು ಎಲ್ಲೂ ಇಲ್ಲ ಅಂತಾನೆ ಹೇಳ್ಬೋದು. ಸರ್ ತಮ್ಮ ಹೆಸರು? ತಾವಿಲ್ಲಿ ಏನ್ ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ದೀರಾ? ಮೇಡಮ್, ನನ್ನ ಹೆಸರು ಸುಬ್ರಹ್ಮಣ್ಯಂ ಅಂತ. ನಾನು ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಕೆಲಸ ಮಾಡ್ತಾ ಇದ್ದೀನಿ. ನಾನು ಒಂದ್ ಮಾತು ಈಗಿನ ಕಾಲದ ಮಕ್ಕಳಿಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಿನ ಕಾಲದಲ್ಲಿ ಮಕ್ಕಳು ದೇವ್ರಿಗೆ ನಮಸ್ಕಾರ ಹಾಕಪ್ಪ, ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಪ್ಪ ಅಂದ್ರೆ ಕಾರಲ್ಲಿ ಹಾಕ್ತೀನಿ ಅನ್ನೋ ಕಾಲಾಗ ಬಂದ್ಬಿಟ್ಟಿದೆ. ಹಾಗಾಗಿ ನಮ್ಮ ಈಗಿನ ಜನರೇಷನ್ಗೆ, ಈಗಿನ ಮಕ್ಕಳಿಗೆ ನಮ್ಮ ಸಂಸ್ಕೃತಿನ ಬಿಡೋದು ಬೇಡ. ಹಾಗಾಗಿ ಈಗ ಆಕ್ಚುಲಿ ನವರಾತ್ರಿ ನಡೀತಾ ಇದೆ. ಹಾಗಾಗಿ ಎಲ್ಲರೂ ನಮ್ಮ ಸಂಸ್ಕೃತಿನ ಚೆನ್ನಾಗಿ ಆಚರಿಸೋಣ ಅನ್ನೋ ಒಂದು ಮನೋಭಾವ. ಹಾಗಾಗಿ ನಮ್ಮ ಸಂಸ್ಕೃತಿನ ಬಿಡೋದು ಬೇಡ ಅಂತ ನಾನು ಆಶಿಸ್ತಾ ಇದ್ದೀನಿ.
ಶಾಲೆಯಲ್ಲಿ ನವರಾತ್ರಿ ಆಚರಣೆ ಮಾಡೋದಕ್ಕೂ ಮನೆಯಲ್ಲಿ ಆಚರಣೆ ಮಾಡೋದಕ್ಕೂ ಏನ್ ವ್ಯತ್ಯಾಸ ಕಾಣ್ತಿರ್ತಾವೆ? ಮೇಡಮ್, ಇಲ್ಲಿ ಒಂದು ಕೆಲಸ, ಇಲ್ಲಿ ನಮ್ಮಲ್ಲಿ ಏನಂದ್ರೆ ಎಲ್ಲ ನಮ್ದು ಟೀಮ್ ವರ್ಕ್. ಆಕ್ಚುಲಿ ಶಿಕ್ಷಕರು, ಮಕ್ಕಳು ಎಲ್ಲರೂ ಸೇರಿ ಇಲ್ಲಿ ಬಾರಿ ಗ್ರ್ಯಾಂಡ್ ಆಗಿ ಒಂಥರ ಖುಷಿಯಿಂದ ಆಚರಿಸ್ತಾರೆ. ಹಾಗಾಗಿ ನವರಾತ್ರಿ ಬಂದ್ಬಿಡ್ತು ಅಂದ್ರೆ ಏನೋ ಒಂದು ಥ್ರಿಲ್ ಕೊಡುತ್ತೆ ಎಲ್ರಿಗೂ. ಹಾಗಾಗಿ ಇಲ್ಲಿ ಸುಮಾರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಸರಿ ನಾವು ಸ್ವಲ್ಪ ಕಡಿಮೆನೆ ಮಾಡಿದೀವಿ ಅನಿಸ್ತಾ ಇದೆ. ಯಾಕೆಂದ್ರೆ ಮಕ್ಕಳಿಗೆಲ್ಲ ರಜಾ ಬಂದಿರೋದ್ರಿಂದ ಸ್ವಲ್ಪ ಕಡಿಮೆ ಇಟ್ಟಿದೀವಿ. ಹಾಗಾಗಿ ಲಾಸ್ಟ್ ಇಯರ್, ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ಸುಮಾರು ಒಂದು 7-8 ರೂಮುಗಳಲ್ಲಿ ಎಲ್ಲ ಒಂದೊಂದು ಥೀಮ್ ಇಟ್ಕೊಂಡು ಪ್ರತಿ ವರ್ಷನೂ ಮಾಡ್ತೀವಿ. ಹಾಗಾಗಿ ಮನೆಯಲ್ಲಿ ಏನಾಗುತ್ತೆ ಅಂದ್ರೆ ಮನೆಯಲ್ಲಿರೋರು ಮಾತ್ರ ನೋಡ್ತಾ ಇರ್ತೀವಿ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ನಾವು ನವರಾತ್ರಿ ಆಚರಣೆ ಮಾಡಿದಾಗ ಆಕ್ಚುಲಿ ಪಬ್ಲಿಕ್ಗೂ ನಾವು ಇನ್ವೈಟ್ ಮಾಡ್ತೀವಿ. ಹಾಗಾಗಿ ಸುಮಾರು ಪೋಸ್ಟರ್ಸ್ ಹಾಕಿಸ್ತೀವಿ. ಹಾಗಾಗಿ ಎಲ್ಲೂ ಬಂದು ನೋಡ್ಕೊಂಡು ನವರಾತ್ರಿ ಹಬ್ಬನ ಎಂಜಾಯ್ ಮಾಡಲಿ ಅನ್ನೋದು ನಮ್ಮ ಆಸೆ. ಮೇಡಮ್, ತಮ್ಮ ಹೆಸರು, ತಾವೇನು ಕೆಲಸ ಮಾಡ್ತಾ ಇದ್ದೀರಿ? ನನ್ನ ಹೆಸರು ಮಂಜುಳಾ ಅಂತ ಹೇಳಿ ಇಲ್ಲಿ ಟ್ರಸ್ಟಿಯಾಗಿ ಇದ್ದೀನಿ. ಈ ನವರಾತ್ರಿ ಇದರಿಂದ ಮಕ್ಕಳಿಗೆ ನಮ್ಮ ಒಂದು ಧರ್ಮ, ಸಂಸ್ಕೃತಿ, ಸಂಸ್ಕಾರ ಅದು ಬರಲಿ, ಮಕ್ಕಳು ತಮ್ಮ ಇದರಲ್ಲೂ ಕೂಡ ಅದನ್ನು ಸ್ವಲ್ಪ ಮಟ್ಟಿಗಾದರೂ ಅಳವಡಿಸ್ಕೊಳ್ಳಿ ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಹಾಗೆ ನವರಾತ್ರಿ ಆಚರಣೆ ಮಾಡ್ತೀವಿ ಸ್ಕೂಲಲ್ಲಿ ಕೂಡ. ಈ ಶಾಲೆಯಲ್ಲಿ ಆಚರಿಸೋದೇ ಒಂದು ರೀತಿ ವೈಶಿಷ್ಟ್ಯ. ಇದರ ಹೊರತಾಗಿ ಪ್ರತಿದಿನ ಈ 9 ದಿನಗಳಲ್ಲಿನ ಪೂಜೆಗಳ ಮಹತ್ವದ ಬಗ್ಗೆ ಏನು ಹೇಳ್ತೀರಿ? ಪ್ರತಿ ದಿವಸ ಆಯಾ ದಿವಸಗಳಲ್ಲಿ ಇವಾಗ ಪಾಡ್ಯ, ಅದಕ್ಕೆ ಒಂದು ಸಂಬಂಧ ಇರೋ ಥರ. ಹಾಗೆ ಈ ಪಂಚಮಿ, ಸರಸ್ವತಿ ಹಬ್ಬ, ಸರಸ್ವತಿ ಪೂಜೆ ಮಾಡೋದು, ವಾದ್ಯಗಳು ಪೂಜೆ ಮಾಡೋದು, ಹಾಗೆ ದುರ್ಗಾಷ್ಟಮಿ ಅಂತಂದರೆ ದೇವಿ ಪೂಜೆ ಮಾಡೋದು, ಮತ್ತು ವಿಜಯದಶಮಿ ದಿವಸ ಯಾವ ರೀತಿ ಮಹಾರಾಜರ ಕಾಲದಲ್ಲಿ ಅದೆಲ್ಲ ನಡೀತಿತ್ತು ಅದರ ಬಗ್ಗೆ ಅರಿವನ್ನು ಉಂಟು ಮಾಡೋದಕ್ಕೋಸ್ಕರವಾಗಿ ಮಕ್ಕಳಿಗೆ ಸಾಧ್ಯವಾದಷ್ಟು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಮೇಡಮ್ ನಮಸ್ತೆ, ತಮ್ಮ ಹೆಸರು, ತಾವೇನು ಕೆಲಸ ಮಾಡ್ತೀವಿ? ನಾನು ಜಯಂತಿ ಪಣಿರಾಜ್ ಅಂತ, ನಾನು ಈ ಸ್ಕೂಲ್ ಪ್ರಿನ್ಸಿಪಲ್ ಆಗಿದ್ದೀನಿ. ನಮ್ಮಲ್ಲಿ ವಿಶೇಷತೆ ಏನು ಅಂತಂದ್ರೆ ಪ್ರತಿ ಹಬ್ಬನೂ ಆಚರಣೆ ಮಾಡ್ತೀವಿ. ಈಗ ನೀವು ನೋಡಿದಾಗೆ ದಸರಾ ನಡೀತಾ ಇದೆ, ಹಾಗೆ ದೀಪಾವಳಿ, ಗಣೇಶನ ಹಬ್ಬ, ಪ್ರತಿಯೊಂದು ಆಚರಣೆ ಮಾಡ್ತೀವಿ. ಒಂದು ವಿಶೇಷತೆ ಏನು ಅಂತಂದ್ರೆ ಹಬ್ಬ ಆಚರಣೆ ಮಾಡೋದ್ರ ಜೊತೆ ಅದರ ವಿಜ್ಞಾನ, ಅದರ ಸಾಂಕೇತಿಕವಾಗಿ ಅದು ಯಾವ ರೀತಿ ಇಂಪಾರ್ಟೆಂಟ್ ಅನ್ನೋದು ಅದನ್ನು ನಾವು ತಿಳಿಸ್ಕೊಡ್ತೀವಿ. ಉದಾಹರಣೆಗೆ ಈ ಗಣೇಶನ ಹಬ್ಬದ ವಿಚಾರವಾಗಿ ನಿಮಗೆ ಗೊತ್ತೇ ಇದೆ ಹೇಗೆ ಪೊಲ್ಯೂಷನ್ ಎಲ್ಲ ಆಗತ್ತೆ ಅಂತ. ಅವಾಗ ನಾವು ಎಕೋ ಫ್ರೆಂಡ್ಲಿ ಗಣೇಶನೇ ತರೋದು. ಈಗಲೂ ಅಷ್ಟೇನೆ ಬೊಂಬೆಗಳು ಆದಷ್ಟು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬೊಂಬೆಗಳು ತರದೆ ಮಣ್ಣಿನ ಬೊಂಬೆಗಳೇ ಜೋಡಿಸಿದ್ದೀವಿ. ಇದು ಎಜುಕೇಟಿವ್ ಆಗೂ ಇರುತ್ತೆ ನಮ್ಮ ಆಚರಣೆ ಎಲ್ಲ. ಮಕ್ಕಳಿಗೆ ಇದನ್ನು ತಿಳಿಸ್ಕೊಡುವಾಗ ಯಾವ ರೀತಿ ಬೊಂಬೆಗಳ ಒಂದು ಉಪಯೋಗ ಇರಬಹುದು, ಆ ಮಕ್ಕಳಿಗೆ ಈಗಾಗಲೇ ಹೇಳ್ದಾಗೆ ಬರೀ ತಿಳಿಸ್ಕೊಡೋದ್ರಿಂದ, ಬಾಯಿ ಮುಖಾಂತರವಾಗಿ ಹೇಳೋದ್ರಿಂದ ಮಕ್ಕಳಿಗೆ ಅಷ್ಟೊಂದು ಅರ್ಥ ಆಗೋದಿಲ್ಲ. ಬೊಂಬೆಗಳನ್ನ ಉದಾಹರಿಸಿ ಹೇಳೋದೇ ಅದರ ಒಂದು ಇಂಪಾರ್ಟೆನ್ಸೇ ಬೇರೆ ಇರುತ್ತೆ. ಅದೇ ಮಕ್ಕಳನ್ನು ನಾವು ಸೇರಿಸ್ಕೊಂಡೇ ಇದೆಲ್ಲ ಮಾಡೋದು. ಮಕ್ಕಳಲ್ಲಿ ಕೈ ಚಳಕ ಚೆನ್ನಾಗಿರುತ್ತೆ. ಅವರ ನೈಪುಣ್ಯತೆನ ನಾವು ಬಳಸ್ಕೊಂಡು ಅವರೇ ಬೊಂಬೆ ಮಾಡೋ ತರಾನು ಪ್ರೇರಣೆ ಕೊಡ್ತೀವಿ. ಅವರು ಕೂತ್ಕೊಂಡು ನಮ್ಮ ಜೊತೆ ಕೆಲವೆಲ್ಲ ಬಟ್ಟೆಲಿ ಹೊಲಿಯೋದು ಅದೆಲ್ಲ ಮಾಡ್ತಾರೆ. ಮೇಡಮ್ ನಮಸ್ತೆ, ತಮ್ಮ ಹೆಸರು? ನಾನು ಆರ್ತಿ ಅಂತ, ಇಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸುಶ್ರಾವ್ಯವಾಗಿ ಹಾಡು ಕೂಡ ಹಾಡಿದ್ರಿ, ನಾವು ಅದನ್ನ ಕೇಳಿದ್ವಿ. ಸೊ ಮಕ್ಕಳಿಗೆ ಸಂಗೀತವನ್ನ ಕಲಿಸ್ಕೊಡುವಂಥದ್ದು ಪ್ರತಿದಿನ ಇರುತ್ತಾ ಈ ಕ್ಲಾಸ್? ಹೇಗೆ? ಖಂಡಿತ ಪ್ರತಿದಿನ ಎಲ್ಲ LKG ತರಗತಿಯಿಂದ 8ನೇ ತರಗತಿ ತನಕ ಪಾಠ ಮಾಡ್ತೀನಿ. ಇಲ್ಲಿ ಎಲ್ಲ ಮಕ್ಕಳಿಗೂ ಸಂಸ್ಕೃತ ಶ್ಲೋಕಗಳು, ದೇವರ ನಾಮಗಳು, ಭಜನ್ಸು, ಭಾವಗೀತೆ, ದೇಶಭಕ್ತಿ ಗೀತೆ, ಈ ತರ ವಿವಿಧ ತರ ಗೀತೆಗಳನ್ನ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಹಾಗೂ ಶಾಲೆಯಲ್ಲಿ ಆಕ್ಟಿವಿಟೀಸ್ ಮಾಡ್ತೀವಿ. ಶಾಲೆಯಲ್ಲಿ ಏನಾದ್ರು ಕಾರ್ಯಕ್ರಮಗಳು ನಡೆದಾಗ ಟ್ರೈನ್ ಮಾಡ್ತೀವಿ ಮಕ್ಕಳಿಗೆ. ತುಂಬಾ ಒಳ್ಳೆ ಕಾಯರ್ ಗ್ರೂಪ್ ಇದೆ ನಮ್ಮ ಸ್ಕೂಲಲ್ಲಿ, ತುಂಬಾ ಚೆನ್ನಾಗಿ ಹಾಡುವಂತ ಮಕ್ಕಳಿದ್ದಾರೆ. ಸೊ ಚೆನ್ನಾಗಿ ಟ್ರೈನ್ ಮಾಡ್ತೀವಿ. ಆಕಾಶವಾಣಿಗೂ ಕೂಡ ಹೋಗಿದ್ದಾರೆ, ಹಲವು ಬಾರಿ ಗೆದ್ದಿದ್ದಾರೆ. ಸೊ ಹೀಗೆ ನಮ್ಮ ಶಾಲೆಯಲ್ಲಿ ಸಾಂಸ್ಕೃತಿಕ ಡಾನ್ಸು, ಮ್ಯೂಸಿಕ್ಕು, ಕೀಬೋರ್ಡು ಎಲ್ಲ ತರ ಟ್ರೈನ್ ಮಾಡೋ ಟೀಚರ್ಸ್ ಇದ್ದಾರೆ. ತುಂಬಾ ಚೆನ್ನಾಗಿದೆ ಇಲ್ಲಿ ಮಕ್ಕಳಿಗೆ ಒಳ್ಳೆ ಹಾಬೀಸ್ ಕಲಿಯಕ್ಕೆ, ಲೈಕ್ ಸಂಗೀತ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಕೀಬೋರ್ಡು ಎಲ್ಲ ಟೀಚರ್ಸ್ ಸಹಾಯದಿಂದ ಕಲಿತು
ಮಕ್ಕಳು ತುಂಬಾ ಖುಷಿ ಪಡ್ತಾರೆ ಇಲ್ಲಿ. ಇದ್ರ ಜೊತೆಗೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ಇಂಗ್ಲಿಷ್ ಮಯ ಆಗಿರುವಂತದ್ದು ಎಲ್ಲವೂ ಕೂಡ. ಅಂಥದ್ರಲ್ಲಿ ಈಗಿನ ಪುಟಾಣಿ ಮಕ್ಕಳು ಸಂಸ್ಕೃತ ಶ್ಲೋಕಗಳನ್ನಿರಬಹುದು, ಹಾಡುಗಳನ್ನ ಹಾಡೋದು, ಯಾವ ರೀತಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ, ನಿಜಕ್ಕೂ ಅವರಲ್ಲಿ ಆ ಒಂದು ಭಾವವನ್ನ ಕಾಣಬಹುದಾ? ಈ ಪುಟ್ಟ ಮಕ್ಕಳು ಇರ್ತಾರಲ್ಲ, ಅಲ್ಲಿಂದಾನೇ ನಾವು ಶುರು ಮಾಡ್ತೀವಿ. ಹಾಗಾಗಿ LKG ಮಕ್ಕಳಲ್ಲಿ ಹೇಳಿದ ತಕ್ಷಣ ಗ್ರಾಸ್ಪ್ ಮಾಡುವಂತದ್ದು ಇರುತ್ತೆ. ನಾವು ಟೀಚರ್ಸ್ ಏನೇ ಪಾಠ ಹೇಳ್ಕೊಟ್ರು ತುಂಬಾ ಖುಷಿಯಿಂದ ಕಲಿತಾರೆ. ಅದರಲ್ಲೂ ಎಸ್ಪೆಷಲಿ ಆರ್ಟ್ ಟೀಚರ್ಸ್, ಸಂಗೀತ ಶಿಕ್ಷಕಿ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಕಾಯ್ತಾ ಇರ್ತಾರೆ. ಬೇರೆ ಅಕಾಡೆಮಿಕ್ಸ್ ಅವ್ರಿಗೆ ಬೇಜಾರಾದಾಗ, ಸಂಗೀತ ಪೀರಿಯಡ್ ಬಂದಾಗ ಅಥವಾ ಇದು ಬಂದಾಗ ಮ್ಯಾಮ್ ಮ್ಯಾಮ್ ಅಂತ ಕೂಗ್ತಿರ್ತಾರೆ. ಸೊ ಅವ್ರಿಗೊಂದು ಚೇಂಜ್ ಇರುತ್ತೆ. ಸೊ ಆವಾಗ ನಾವು ಈ ಶ್ಲೋಕಗಳು, ಅವರಿಗೆ ವಚನಗಳು, ಅದರ ಅರ್ಥ ಹೇಳ್ತಾ ಚಿಕ್ಕ ಮಕ್ಕಳಿಂದ ತಂದಾಗ ಅವ್ರಿಗೆ ಅದರ ಆಸಕ್ತಿ ಬೆಳೆಯುತ್ತೆ ಅಂತ ನಾನು ಅನ್ಕೋತೀನಿ. ಸ್ಪರ್ಧೆಗಳಲ್ಲಿ ಅವರನ್ನ ಭಾಗವಹಿಸುವಿಕೆ ಇಂಟರ್ ಕ್ಲಾಸ್ ಸ್ಪರ್ಧೆಗಳು ಮಾಡ್ತೀವಿ. ಬೇರೆ ಶಾಲೆಯಲ್ಲಿ ಅಂತರ ಶಾಲೆ ಮಟ್ಟದ ಸ್ಪರ್ಧೆಗಳಿಗೂ ನಾವು ಟ್ರೈನ್ ಮಾಡಿ ಕಳಿಸ್ತೀವಿ. ಹಲವು ಬಾರಿ ನಮ್ಮ ಶಾಲೆ ಮಕ್ಕಳು ಗೆದ್ದು ಪ್ರೈಸ್ ಕೂಡ ತಂದಿದ್ದಾರೆ, ಶಾಲೆಗೆ ಕೀರ್ತಿ ಕೂಡ ತಂದಿದ್ದಾರೆ. ಮತ್ತಷ್ಟು ಕೀರ್ತಿ ಹೆಚ್ಚಾಗ್ಲಿ ಅಂತ ಆಶಿಸ್ತೀವಿ. ತುಂಬಾ ಧನ್ಯವಾದ. ನಮಸ್ತೆ. ನಾನು ಕಂಪ್ಯೂಟರ್ ಸೈನ್ಸ್ ಹೇಳ್ಕೊಡ್ತೀನಿ ಮಕ್ಕಳಿಗೆ. ಇಲ್ಲಿ ಎರಡು ವಿಷಯ ಏನಂದ್ರೆ, ನಮ್ಮ ಸ್ಕೂಲ್ನಲ್ಲಿ ಒಂದು ವಿಶೇಷತೆ ಇರೋದು, ನಾವು ಫ್ರೀ ಓಪನ್ ಸೋರ್ಸ್ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ. ಅಂದರೆ ಈಗ ಸಾಮಾನ್ಯವಾಗಿ ಎಲ್ಲರೂ ವಿಂಡೋಸ್ ಯೂಸ್ ಮಾಡ್ತೀವಿ. ಅದಲ್ಲದೆ ಇವಾಗ ಲೈನೆಕ್ಸ್ ಮೇಲೆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಉಬಂಟು ಅಂತ ಇದೆ. ಅದರಿಂದ ನಾವು ಮಕ್ಕಳಿಗೆ ಪಾಠ ಮಾಡೋದು. ಇಲ್ಲಿ ವಿಂಡೋಸ್ ಯೂಸ್ ಮಾಡೋದಿಲ್ಲ, ನಾವು ಉಬಂಟುಲಿ ಪಾಠ ಮಾಡೋದು ಮಕ್ಕಳಿಗೆ. ಸೊ ಅಲ್ಲಿ ಬೇರೆ ಬೇರೆ ಥರ ಅಪ್ಲಿಕೇಶನ್ಸ್ ಇರುತ್ತೆ. ಮಕ್ಕಳಿಗೆ ಏನಂದ್ರೆ ಒಂದು ಹೊಸ ವಿದ್ಯೆನ ಒಂದು ಮೊನಾಪಲಿಸಮ್ ಇಲ್ದೇನೆ ಕಲಿಯುವಂಥ ಒಂದು ವೇದಿಕೆ ಇದು ನಮ್ಮ ಸ್ಕೂಲ್. ಇದೊಂದು ನಮ್ಮ ಸ್ಕೂಲಿನ ಯುನೀಕ್ನೆಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದಲ್ದೇನೆ ಈಗ ಕಂಪ್ಯೂಟರ್ನ ಹೇಗೆ ನಮ್ಮ ಮಕ್ಕಳು ಅಳವಡಿಸ್ಕೋತಾರೆ, ಈಗ ದಸರಾ ಹಬ್ಬ ಅಥವಾ ಬೇರೆ ಬೇರೆ ಹಬ್ಬ ಅಂತಂದ್ರೆ, ನಮ್ಮ ಸ್ಕೂಲ್ನಲ್ಲಿ ಇದುವರೆಗೂ 5 ವರ್ಷದಿಂದ ಈಚೆಗೆ ನಾವೇನೇನು ಹಬ್ಬ ಮಾಡ್ಕೊಂಡು ಬಂದಿದ್ದೀವಿ, ಮಕ್ಕಳು ಯಾವುದೇ ಒಂದು ಹಬ್ಬ ನಾವು ಆಚರಿಸಬೇಕಾದ್ರೂ ಒಂದು ಇನ್ಫಾರ್ಮೇಶನ್ ಬೇಕು. ಅಂದ್ರೆ ಈಗ ಅದರ ಆಳದಲ್ಲಿ ಡೆಪ್ತಲ್ಲಿ ಮಕ್ಕಳು ತಿಳ್ಕೋಬೇಕು, ಈ ಹಬ್ಬ ಯಾಕೆ ಆಚರಿಸಬೇಕು, ಇದ್ರ ಹಿಸ್ಟ್ರಿ ಏನು, ಯಾವ ರಾಜ ಅಥವಾ ಯಾವ ಇದರಿಂದ ನಮಗೆ ಹಬ್ಬ ಬಂತು, ಯಾವ ದೇವತೆಗಳಿಂದ ಈ ಹಬ್ಬ ಶುರು ಆಯಿತು ಅಂತ. ಅದಕ್ಕೋಸ್ಕರ ಮಕ್ಕಳು ಇಂಟರ್ನೆಟ್ಟಲ್ಲಿ ಎಕ್ಸ್ಪ್ಲೋರ್ ಮಾಡಿ ತಮ್ಮದೇ ಆದ ಒಂದು ಅದಕ್ಕೆ ಟಾಪಿಕ್ ರೆಡಿ ಮಾಡ್ಕೋತಾರೆ, ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ಅದಲ್ದೇನೆ ನಾವು ಪ್ರತಿ ವರ್ಷ ಒಂದು ಥೀಮ್ ಅಂತ ಇಟ್ಕೋತೀವಿ. ಹೋದ ವರ್ಷ ನಾವು ಸಿವಿಲೈಸೇಷನ್ಸ್ ಅಂತ ಒಂದು ಥೀಮ್ ಇಟ್ಕೊಂಡಿದ್ವಿ. ಅದರಲ್ಲಿ ಮಕ್ಕಳು, ಟೀಚರ್ಸು ಎಲ್ಲ ಟೀಮ್ ವರ್ಕ್ನಿಂದ ಎಲ್ಲ ಒಂದು ಟಾಪಿಕ್ನ ರೆಡಿ ಮಾಡಿಕೊಂಡು ಅಲ್ಲಲ್ಲೇ ಡಿಸ್ಪ್ಲೇ ಮಾಡಿದ್ವಿ. ಈಗ ಈಜಿಪ್ಷಿಯನ್ ಸಿವಿಲೈಸೇಷನ್, ಆಮೇಲೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ರೋಮನ್ ಸಿವಿಲೈಸೇಷನ್, ಮೆಸೊಪೊಟೋಮಿಯನ್, ಹಾಗೆ ಬೇರೆ ಬೇರೆ ಥರ ಸಿವಿಲೈಸೇಷನ್ಗೆ ಮಕ್ಕಳು ಎಲ್ಲದಕ್ಕೂ ಟಾಪಿಕ್ನ ಕಂಪ್ಯೂಟರ್ನ ಯೂಸ್ ಮಾಡಿಕೊಂಡು ಅದು ಹೇಗೆ ನಾವು ಅರ್ಥ ಮಾಡ್ಕೋಬಹುದು, ಯಾವ ಸಿವಿಲೈಸೇಷನ್ ಹೇಗಾಯಿತು ಅನ್ನೋದನ್ನ ಕಂಪ್ಯೂಟರ್ ಯೂಸ್ ಮಾಡಿಕೊಂಡು ಇಂಟರ್ನೆಟ್ನಿಂದ ಅವರು ಇನ್ಫಾರ್ಮೇಶನ್ ಡೌನ್ಲೋಡ್ ಮಾಡಿದ್ರು. ಅದನ್ನ ಡಿಸ್ಪ್ಲೇ ಮಾಡಿದ್ವಿ. ಸುಮಾರು 9 ರೂಮಲ್ಲಿ ಡಿಸ್ಪ್ಲೇ ಮಾಡಿದ್ವಿ ನಾವು. ನಮಸ್ಕಾರ, ನನ್ನ ಹೆಸರು ಪೂರ್ಣಿಮಾ ಅಂತೇಳಿ, ಪ್ರೈಮರಿ ಕ್ಲಾಸಸ್ಗೆ ಕೋಆರ್ಡಿನೇಟರ್ ಆಗಿದ್ದೀನಿ. ನಮ್ಮ ಪ್ರಿನ್ಸಿಪಲ್ ಹೇಳಿದ ಹಾಗೆ ನಮ್ಮ ಧರ್ಮ, ಎಲ್ಲ ಧರ್ಮಗಳ ಸಂಬಂಧಪಟ್ಟಂತ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ದಸರಾ ಹಬ್ಬ, ಕ್ರಿಸ್ಮಸ್ ಹಬ್ಬ, ಗಣೇಶ ಚತುರ್ಥಿ, ದೀಪಾವಳಿ ಎಲ್ಲ. ಸೊ ನಮ್ಮ ಪ್ರಕಾರ ಈ ಹಬ್ಬಗಳ ಆಚರಣೆಯ ಮೂಲಕ ನಮ್ಮ ಮಕ್ಕಳು ಇತಿಹಾಸ, ವಿಜ್ಞಾನ ಎಲ್ಲದನ್ನು ಕಲಿಬಹುದು. ಚಾಕ್ ಅಂಡ್ ಟಾಕ್ ಮಾಡೋ ಬದಲು ಆಚರಣೆ ಮಾಡಿದ್ರೆ ಮಕ್ಕಳಿಗೆ ಅದು ಬೇಗ ಮನಸ್ಸಿಗೆ ಹೋಗುತ್ತೆ. ಸೊ ಹಾಗೆ ಅದು ನೆನಪಿನಲ್ಲಿ ಕೂಡ ಉಳಿಯುತ್ತೆ ಅಂತ ನಮ್ಮ ನಂಬಿಕೆ. ಅಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನ ಕಾಣಲಿಕ್ಕೆ ಇಚ್ಛೆ ಪಡ್ತೀವಿ. ಮೇಡಮ್, ತಮ್ಮ ಹೆಸರು, ತಾವಿಲ್ಲಿ ಏನಾಗಿ ಕೆಲಸ ಮಾಡ್ತಾ ಇದ್ದೀವಿ? ನನ್ನ ಹೆಸರು ವೇದ. ಇಲ್ಲಿ ನಾನು 9th, 10th, 11th ಬಯಾಲಜಿ ಟೀಚ್ ಮಾಡ್ತೀನಿ. ಜೊತೆಗೆ ಅಡ್ಮಿನಿಸ್ಟ್ರೇಷನ್ ವರ್ಕಲ್ಲೂ ನಾನು ಇನ್ವಾಲ್ವ್ ಆಗಿದ್ದೀನಿ. ಇಲ್ಲಿ ಪಾಠ ಮಾಡುವಾಗ ಒಂದು ನನ್ನ ಮನಸ್ಸಿಗೆ ಸಂತೋಷ ಆಗೋಂಥ ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಇಲ್ಲಿ ಬಯಾಲಜಿ ಸಬ್ಜೆಕ್ಟಿಗೆ ಟೀಚಿಂಗ್ ಏಡ್ಸ್ ಕಷ್ಟಪಡಬೇಕಾಗಿಲ್ಲ, ಹುಡುಕ್ಬೇಕಾಗಿಲ್ಲ. ನಮ್ಮ ಶಾಲಾ ವಾತಾವರಣ, ನಮ್ಮ ಸ್ಕೂಲ್ ಕ್ಯಾಂಪಸ್ಸಲ್ಲಿ ಪ್ರತಿಯೊಂದು ಟೀಚಿಂಗ್ ಏಡು ನನಗೆ ಸಿಕ್ಕಿದೆ. 6 ವರ್ಷದಿಂದ ಈ ಶಾಲೆನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದೀನಿ, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದೀನಿ. ಅದು ಒಂದು ಹೆಮ್ಮೆ ವಿಷಯ. ಈಗ ಒಂದು ಅರ್ಥವಾಮ್ ಬೇಕು ಅಂದ್ರೆ, ನೀವು ನಮ್ಮ ಕ್ಯಾಂಪಸ್ಸಲ್ಲಿ ಇದೆ, ಈ ಕಡೆ ಈ ಡೆಡ್ ಎಂಡ್ ಹೋದ್ರೆ ಅಲ್ಲಿ ಬದುಕಿರೋ ಅಂತ ಅರ್ಥವಾಮ್ನಿಂದ ವರ್ಮಿ ಕಾಂಪೋಸ್ಟ್ ಗೊಬ್ಬರವನ್ನ ತಯಾರಿಸ್ತಾರೆ, ಕಾಂಪೋಸ್ಟ್ ಗೊಬ್ಬರ. ಮತ್ತೆ ಚಿಟ್ಟೆಗಳು ಬೇಕು. ಬಟರ್ಫ್ಲೈ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಬಟರ್ಫ್ಲೈ ಸಿಗುತ್ತೆ. ಮತ್ತೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇದು ಸೈಕ್ಯಾಸ್ ಪ್ಲಾಂಟ್. ಎಲ್ಲಾ ಮಕ್ಕಳು ನೋಡಿರ್ತಾರೆ, ಆದ್ರೆ ಅದೇ ಸೈಕ್ಯಾಸ್ ಪ್ಲಾಂಟ್ ಅಂತ ಗೊತ್ತಿರಲ್ಲ. ಬಯಾಲಜಿ ಕ್ಲಾಸ್ ನಲ್ಲಿ ಹೇಳಿದಾಗ ಅವ್ರು ಇಮ್ಯಾಜಿನ್ ಮಾಡ್ಕೋತಾ ಇರ್ತಾರೆ. ಈ ಗಿಡವನ್ನ ಇಲ್ಲೇ ತೋರಿಸಿದಾಗ ಅವರಿಗೆ ಪ್ರತಿಯೊಂದು ಅರ್ಥ ಆಗುತ್ತೆ. ಪಾರಿವಾಳದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ನಮ್ಮಲ್ಲಿ ಸುಮಾರು 18ರಿಂದ 20 ಪಾರಿವಾಳ ಈ ಕಡೆ ಸಾಕಿದ್ದೀವಿ. ಒಂದು ಪಾರಿವಾಳ, ನಿಜವಾದ ಪಾರಿವಾಳನ ಹಿಡ್ಕೊಂಡು ಕೈಯಲ್ಲಿ
ನಮ್ಮ 11ನೇ ತರಗತಿ ಮಕ್ಕಳು ಒಬ್ಬೊಬ್ರು ಒಂದೊಂದು ಪಾರಿವಾಳನ ಎತ್ಕೊಂಡು ಪ್ರತಿಯೊಂದು ಪಾರ್ಟ್ಸ್ ಅದ್ರಲ್ಲಿ ನೋಡಿ ಫಂಕ್ಷನ್ಸ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು. ಅವ್ರಿಗೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕಾಗ್ಲೇ ಇಲ್ಲ, ಅವರೇ ನೋಡಿ ಸುಮ್ಮನೆ ಕ್ವೆಶನ್ಸ್ ಕೇಳ್ತಾ ಹೇಳ್ತಾ ಹೋದ್ರು. ಅದೇ ರೀತಿ ನಮ್ಮ ಬಯೋಡೈವರ್ಸಿಟಿ ಪಾರ್ಕ್ ಪ್ರತಿಯೊಂದು ಸಸ್ಯಗಳು ನಮಗೆ ಇಲ್ಲೇ ಸಿಗುತ್ತೆ. ಆಸ್ ಅ ಬಯಾಲಜಿ ಟೀಚರ್ ನನಗೆ ಟೀಚಿಂಗ್ ಏಡ್ಸ್ ಕಷ್ಟ ಇಲ್ಲ, ಮಕ್ಕಳಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ಅವ್ರು ಎಂಜಾಯ್ ಮಾಡ್ತಾರೆ. ಇಲ್ಲೇ ಸಿಕ್ಬಿಡುತ್ತೆ, ಕಲಿಕೆ ಸರಳ ಆಗುತ್ತೆ. ಕಲಿಕೆ ತುಂಬಾ ಸರಳ ಮತ್ತೆ ಎಫೆಕ್ಟಿವ್, ಅದು ಒಂದು ನಮ್ಮ ಶಾಲೆಯ ವೈಶಿಷ್ಟ್ಯ. ಹೆಸರು ದೀಪಾ ಅಂತ, ನಾನು ಇಲ್ಲಿ ಆಫೀಸ್ ಸ್ಟಾಫ್ ಆಗಿ ವರ್ಕ್ ಮಾಡ್ತಿದ್ದೀನಿ ಮ್ಯಾಮ್. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಮಸ್ತೆ ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಶಾಲಿನಿ, ನಾನಿಲ್ಲಿ ನರ್ಸರಿ ಕೋಆರ್ಡಿನೇಟರ್ ಆಗಿದ್ದೀನಿ. ಈ ಶಾಲೆ ಬರೀ ಶಾಲೆ ಅಲ್ಲ, ಇದೊಂಥರ ಜ್ಞಾನ ದೇಗುಲ ಅನ್ಬೋದು. ಪ್ರತಿಯೊಂದು ವಸ್ತು ಅಥವಾ ಪ್ರತಿಯೊಬ್ಬರಿಂದನೂ ಕಲಿಯೋದು ಬೇಕಾದಷ್ಟಿದೆ ಇಲ್ಲಿ. ನಾನು ನರ್ಸರಿ ಕೋಆರ್ಡಿನೇಟರ್ ಆಗಿರೋದ್ರಿಂದ ನರ್ಸರಿ ಮಕ್ಕಳಿಗೆ ಇಲ್ಲಿ ನಾವು ಹೇಗೆ ಪಾಠ ಮಾಡ್ತೀವಿ ಅಂದರೆ ಪ್ರತಿ ತಿಂಗಳು ಒಂದೊಂದು ಥೀಮ್ ಇರುತ್ತೆ. ಸೊ ಆ ಥೀಮ್ನ ನಾವು ಕಾನ್ಸೆಪ್ಟ್ಸ್ನ ಕಲಿಸ್ತೀವಿ ಆ ಥೀಮ್ ಮುಖಾಂತರ. ಆಮೇಲೆ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಜಾಸ್ತಿ, ನಮ್ಮಲ್ಲಿ ಆಕ್ಟಿವಿಟೀಸ್ ಜಾಸ್ತಿ. ಆಮೇಲೆ ಮಕ್ಕಳಿಗೆ ನಾವು ತುಂಬ ಆಪರ್ಚುನಿಟೀಸ್ ಕೊಡ್ತೀವಿ, ಅವರೇ ಮಾಡಿ ಅದನ್ನ ಕಲಿಯೋ ಥರ. ಸೊ ಇದರಿಂದ ತುಂಬ ಅವರಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಹಬ್ಬಗಳು ಅಥವಾ ಏನೇ ಒಂದು ಆಚರಣೆ ಮಾಡಿದಾಗ ಆ ಚಿಕ್ಕ ವಯಸ್ಸಿಂದಾನೇ ಅವ್ರಿಗೆ ಸಂಸ್ಕೃತಿ ಮತ್ತೆ ನಮ್ಮ ಕಲ್ಚರು ಇದೆಲ್ಲ ಬರುತ್ತೆ. ಇವತ್ತಿಂದು ಈ ವರ್ಷದ ಇದು ಅಂದ್ರೆ ವಿಕಾಸ್ ಡೆವಲಪ್ಮೆಂಟ್. ನಾವು ಶಿಕ್ಷಕರಾಗಿ ಆಮೇಲೆ ನಮ್ಮ ಶಾಲೆಯಿಂದ ಒಂದು ಅಳಿಲ್ ಸೇವೆ ಇರ್ಬೋದು ದೇಶಕ್ಕೋಸ್ಕರ. ನನ್ನ ಹೆಸರು ಆನಂದ್ ಅಂತ ಹೇಳ್ಬಿಟ್ಟು, ಮೊಟ್ಟ ಮೊದಲನೇದಾಗಿ ಕರ್ನಾಟಕದಂತ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಹಾಗೂ ಜನಶ್ರೀಗೂ ಸಹ, ಜನಶ್ರೀಯಲ್ಲಿ ವರ್ಕ್ ಮಾಡ್ತಕ್ಕಂಥ ಎಲ್ಲ ವರ್ಕರ್ಸ್ಗೂ ನನ್ನ ಒಟ್ಟು ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳ್ತಿದ್ದೇನೆ. ನಮ್ಮಲ್ಲಿ ಸ್ಪೋರ್ಟ್ಸು ಬಹಳ ಇಂಪಾರ್ಟೆಂಟ್ ಮಹತ್ವವನ್ನು ಕೊಡ್ತಿದ್ದಾರೆ. ಅದರಲ್ಲಿ ನಮ್ಗೆ ಇಂಟರ್ ಹೌಸು, ಇಂಟರ್ ಸ್ಕೂಲ್ಸ್ ಕಾಂಪಿಟೇಷನ್ಸ್ ಮಾಡೋದಕ್ಕೆ ನಮ್ಮ ಚೇರ್ಮನ್ ಸಾರು, ಮಂಜುಳಾ ಮೇಡಮ್ ಮತ್ತು ಪ್ರಿನ್ಸಿಪಾಲ್ ಮೇಡಮ್ ಅವರು ಎಲ್ಲರೂ ಸಹ ನಮಗೆ ಸಹಾಯವನ್ನು ಮಾಡುತ್ತಿದ್ದಾರೆ. ಧನ್ಯವಾದ. ಇದಿಷ್ಟು ಶ್ರೀ ವಿದ್ಯಾಕೇಂದ್ರ ಸ್ಮಾರ್ಟ್ ಸ್ಕೂಲ್ ಶಿಕ್ಷಕರ ಮಾತು. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ, ಈ ಶಿಕ್ಷಕರ ಒಂದೇ ಒಂದು ಉದ್ದೇಶ ಅಂದ್ರೆ ಮಕ್ಕಳಿಗೆ ಅರ್ಥಪೂರ್ಣವಾದಂತಹ ಶಿಕ್ಷಣ ಸಿಗಬೇಕು ಅನ್ನೋದು. ಮತ್ತೊಮ್ಮೆ ಈ ಸಂಸ್ಥೆಯ ಪ್ರತಿಯೊಬ್ಬರಿಗೂ ಶರನ್ನವರಾತ್ರಿಯ ಶುಭಾಶಯಗಳು. ನವದುರ್ಗೆ ನಮೋಸ್ತುತೆ ಕಾರ್ಯಕ್ರಮದಲ್ಲಿ ಈಗ ಪುಟ್ಟ ವಿರಾಮ. ವೀಕ್ಷಕರೇ, ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನವರಾತ್ರಿಯಲ್ಲಿ ಮೊದಲ 3 ದಿನ ಮಹಾದುರ್ಗೆಯನ್ನ ಪೂಜೆ ಮಾಡ್ತೀವಿ. ತದನಂತರದ 3 ದಿನ ಮಹಾಲಕ್ಷ್ಮಿಯನ್ನ ನಾವು ಆರಾಧಿಸ್ತೀವಿ. ಹಾಗೆ ಕೊನೆಯ 3 ದಿನ ಮಹಾ ಸರಸ್ವತಿಯನ್ನ ಪೂಜೆ ಮಾಡ್ತೀವಿ. ಈ ಪೂಜೆಯನ್ನ ಮಾಡೋದ್ರ ಮುಖಾಂತರವಾಗಿ ಏನ್ ಫಲ ಸಿಗತ್ತೆ, ಹಾಗೆ ದೇವಿ ಉಪಾಸನೆ ಈ ಸಂದರ್ಭದಲ್ಲಿ ಯಾಕೆ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋದು ಅತಿ ಮುಖ್ಯವಾಗತ್ತೆ. ಸರ್, ದೇವಿ ಉಪಾಸನೆ ಅಂದ್ರೇನು, ಮತ್ತೆ ಈ ನವರಾತ್ರಿ ಸಂದರ್ಭದಲ್ಲಿ ಅದನ್ನ ಮಾಡಬೇಕು ಯಾಕೆ? ಕೆಲವು ಕಡೆ ಚೈತ್ರ ಮಾಸದಲ್ಲಿ ಯುಗಾದಿಯಿಂದ ಬರತಕ್ಕಂಥ ಒಂದು ನವರಾತ್ರಿ, ಉತ್ತರ ಭಾರತದಲ್ಲಿ ಶ್ರಾವಣ ಮಾಸದಲ್ಲಿ ನವರಾತ್ರಿ. ಆದರೆ ಹೆಚ್ಚಿನ ಜನ ಶರನ್ ನವರಾತ್ರಿ ಅಂದ್ರೆ ಶರತ್ ಕಾಲದ ನವರಾತ್ರಿಯನ್ನ ಪರಿಗಣನೆ ಮಾಡಿ ದೇವಿ ಉಪಾಸನೆಯನ್ನು ಮಾಡ್ತಾರೆ. ಅಂದ್ರೆ ದಕ್ಷಿಣಾಯಣದಲ್ಲಿ ಬರುವಂತಹ ಶರನ್ ನವರಾತ್ರಿ ಮತ್ತೆ ಉತ್ತರಾಯಣದಲ್ಲಿ ಬರುವಂತಹ ವಸಂತ ನವರಾತ್ರಿ ಕೂಡ. ಇಲ್ಲಿ ಶರನ್ ನವರಾತ್ರಿ ಅಂತಂದ್ರೆ ವಸಂತ ಕಾಲವನ್ನು ಬಿಟ್ರೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಋತು ಶರದ್ ಋತು. ಶರದ್ ಋತು ಅಂತಂದ್ರೆ ಆಗ ಮಳೆಯೆಲ್ಲ ಕಡಿಮೆ ಆಗಿ ರಾಜರುಗಳೆಲ್ಲ ವಿಜಯ ಯಾತ್ರೆಗೆ ಹೋಗ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ದೇವಿ ಉಪಾಸನೆಯನ್ನ ಮಾಡ್ತಾರೆ. ನೀವಾಗಲೇ ಹೇಳಿದ ಹಾಗೆ ಮೊದಲು 3 ದಿವಸ ದುರ್ಗಿ, ಆಮೇಲೆ ಲಕ್ಷ್ಮಿ, ಕೊನೆ 3 ದಿವಸ ಸರಸ್ವತಿಯ ಉಪಾಸನೆಯನ್ನ ನಮ್ಮವರು ಮಾಡ್ತಾರೆ. ಆದರೆ ಈ ದೇವಿ ಉಪಾಸನೆ ಇದಕ್ಕೆ ಹಿನ್ನೆಲೆ ಬಹಳ ಪುರಾತನವಾಗಿದೆ. ವೇದಗಳ ಕಾಲದಿಂದಲೂ ಕೂಡ ಇದನ್ನು ನಡೆದುಕೊಂಡು ಬಂದಿದೆ. ವೇದಗಳಲ್ಲಿ ಕಂಡುಬರತಕ್ಕಂಥ ಅನೇಕ ಪ್ರಧಾನ ದೇವತೆಗಳುಂಟು, ಅದರಲ್ಲಿ ಸರಸ್ವತಿ ಕೂಡ ಒಂದು. ಸರಸ್ವತಿ ಪರವಾಗಿರ್ತಕ್ಕಂಥ ಅನೇಕ ಮಂತ್ರಗಳು ವೇದದಲ್ಲಿ ಕಂಡು ಬರ್ತದೆ. ಮುಖ್ಯವಾಗಿ ಸರಸ್ವತಿ ನದಿ ಅಂತಕ್ಕಂಥದ್ದು ಭಾರತೀಯರೆಲ್ಲರಿಗೂ ಕೂಡ ಬಹಳ ಪವಿತ್ರವಾದ ಪೂಜ್ಯವಾದ ನದಿ. ಆದರೆ ಈಗ ದುರ್ದೈವವಶಾತ್ ಸರಸ್ವತಿ ನದಿ ಎಲ್ಲಿ ಹರಿತಾ ಇತ್ತು ಅನ್ನೋದನ್ನು ನಾವು ಉಪಗ್ರಹಗಳ ಮೂಲಕ ತಿಳ್ಕೋಬೇಕಾಗಿದೆ. ಸರಸ್ವತಿ ಈಗ ಹರಿತಾ ಇಲ್ಲ, ಆದರೂ ಕೂಡ ಆಕೆ ಗುಪ್ತಗಾಮಿನಿಯಾಗಿ ಹೋಗಿ ಸಂಗಮದಲ್ಲಿ ಅಲಹಾಬಾದ್ನಲ್ಲಿ ಲೀನವಾಗ್ತಾಳೆ ಅಂತಕ್ಕಂಥ ನಂಬಿಕೆ ನಮ್ಮದು. ಇದೇನೇ ಇರಲಿ, ಸರಸ್ವತಿ ಅಂತಕ್ಕಂಥದ್ದು ನದಿ ರೂಪ, ಎಲ್ಲದಕ್ಕಿಂತ ಹೆಚ್ಚಾಗಿ ಬೌದ್ಧಿಕ ರೂಪ.
ಅಂದ್ರೆ ಇಂಟೆಲೆಕ್ಚುಯಲ್ ಆಗಿರ್ತಕ್ಕಂಥ ಒಂದು ದೇವತೆ. ಆನೋ ದಿವೋ ಬೃಹತ ಪರ್ವತಾದ ಸರಸ್ವತಿ, ಹೀಗೆಲ್ಲ ನಾವು ಅನೇಕ ವೇದ ಮಂತ್ರಗಳಿಂದ ಸರಸ್ವತಿಯನ್ನ ಸ್ತುತಿ ಮಾಡ್ತೀವಿ. ಇನ್ನೊಂದು ಹೇಳಬೇಕಂದ್ರೆ ಶಾರದೆಗೆ ನಮ್ಮ ಸಂಸ್ಕೃತಿನಲ್ಲಿ ಬಹಳ ಮಹತ್ವ ಇದೆ. ಕಾಶ್ಮೀರವನ್ನ ಶಾರದಾ ಪೀಠ ಅಂತ ಹೇಳಿ ಕರೀತಾರೆ. ನಿಜ ಹೇಳಬೇಕಂದ್ರೆ ಭಾರತೀಯ ವಾಂಗ್ಮಯದಲ್ಲಿ ತುಂಬಾ ಬುದ್ಧಿವಂತರಾಗಿರ್ತಕ್ಕಂಥ ಕವಿಗಳು, ಅಲಂಕಾರಿಕರು, ಬುದ್ಧಿವಂತರು ಇವರೆಲ್ಲ ಕಾಶ್ಮೀರದಿಂದಲೇ ಬಂದವರು. ಅದಕ್ಕೆ ಕಾಶ್ಮೀರವನ್ನ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅಂತಾನೂ ಕೂಡ ಹೇಳ್ತೇವೆ. ಅದಕ್ಕೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಭಾರತದ ಪ್ರತಿ ರಾಜ್ಯದಲ್ಲೂ ಈ ನವರಾತ್ರಿಯನ್ನ ಆಚರಣೆ ಮಾಡಲಾಗುತ್ತೆ. ಅವರವ್ರ ರೀತಿಯಲ್ಲಿ ಮಾಡ್ತಾರೆ. ಉದಾಹರಣೆಗೆ ಹಿಮಾಚಲ್ ಪ್ರದೇಶ, ಜಮ್ಮು, ಇಲ್ಲೆಲ್ಲ ಬೇಕಾದಷ್ಟು ದೇವಿಯನ್ನ ಜ್ವಾಲಾದೇವಿ, ನಯನಾದೇವಿ, ವೈಷ್ಣೋದೇವಿ ಹೀಗೆಲ್ಲ ಪೂಜೆ ಮಾಡ್ತಾರೆ. ಇಡೀ ಭಾರತದಲ್ಲಿ ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ ಆ ಮಾತೃ ಪೂಜೆಯನ್ನ ಮಾಡತಕ್ಕಂಥ ವಿಧಾನ ಇದಾಗಿದೆ. ಹೀಗೆ ಈ ಒಂದು ಶರನ್ನವರಾತ್ರಿಯಲ್ಲಿ ಕೊನೆ 3 ದಿನ ನಾವು ವಿದ್ಯೆಗೆ ಕಾರಣವಾದ, ಬುದ್ಧಿಗೆ ಕಾರಣವಾದ, ಅದು ನಮ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡಲಿ, ನಮಗೆಲ್ಲ ಒಳ್ಳೇದು ಮಾಡಲಿ, ಜಗತ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ದೇವಿ ಉಪಾಸನೆ ಮಾಡ್ತೇವೆ. ಇದರಲ್ಲಿ ಇನ್ನೊಂದು ವಿಧಾನನೂ ಕೂಡ ಉಂಟು. ಅದನ್ನ ಶ್ರೀವಿದ್ಯಾ ಉಪಾಸನೆ ಅಂತಕ್ಕಂಥದ್ದು ನಮ್ಮಲ್ಲಿ ಬೆಳೆದು ಬಂದಿದೆ. ಇದು ಬಹಳ ಕಠಿಣವಾಗಿರ್ತಕ್ಕಂಥದ್ದು, ಕೆಲವೇ ಮಾತುಗಳಲ್ಲಿ ವರ್ಣನೆ ಮಾಡತಕ್ಕಂಥದ್ದು ಅಲ್ಲ. ತುಂಬಾ ಸುಲಭವಾಗಿ ಹೇಳಬೇಕಾದ್ರೆ ಈ ಲಲಿತಾ ಸಹಸ್ರನಾಮ ಅಂತ ಏನಿದೆ, ಆ ಲಲಿತಾ ಸಹಸ್ರನಾಮ ಈ ಶ್ರೀವಿದ್ಯೆಯ ಉಪಾಸನೆಗೆ ಆಧಾರಭೂತವಾಗಿದೆ ಅಂತ ಸ್ಥೂಲವಾಗಿ ಹೇಳಬಹುದು. ಇಷ್ಟೇ ಅಲ್ಲ, ಶ್ರೀಚಕ್ರದ ಉಪಾಸನೆ ಕೂಡ ಇದ್ರ ಜೊತೆಗೆ ಸೇರ್ಕೊಂಡು ಬರ್ತದೆ. ನಮ್ಮ ಸಂಗೀತದಲ್ಲಿ ಉದಾಹರಣೆಗೆ ನಮ್ಮ ದೀಕ್ಷಿತರು, ಮುತ್ತುಸ್ವಾಮಿ ದೀಕ್ಷಿತರು, ಅವರು ಕೇವಲ ಸಂಗೀತಗಾರರಾಗಿರ್ಲಿಲ್ಲ, ಒಬ್ಬ ತಪಸ್ವಿಗಳು ಕೂಡ ಆಗಿದ್ರು. ನವರಾತ್ರಿನಲ್ಲಿ ಹಾಡ್ತಕ್ಕಂಥ ಕಮಲಾಂಬ ನವಾವರಣ ಕೀರ್ತನೆಗಳನ್ನ ಅವರು ಬರೆದಿದ್ದಾರೆ. ಆವರಣಗಳು 9 ಇದೆ ಶ್ರೀಚಕ್ರದಲ್ಲಿ. ಒಂದೊಂದು ಆವರಣಕ್ಕೂ ಕೂಡ ಒಂದೊಂದು ದೇವಿ ಸ್ತುತಿಯನ್ನ, ಕಮಲಾಂಬಿಕೆಯನ್ನ ಸ್ತುತಿಸ್ತಾ ಹೋಗ್ತಾರೆ. ಹೀಗೆ ನಮ್ಮಲ್ಲಿ ಈ ದೇವಿಯ ಸ್ತುತಿ ಮಾಡತಕ್ಕಂಥದ್ದನ್ನ ಹೇಳಕ್ ಹೋದ್ರೆ ಅನೇಕ ಪರಂಪರೆಗಳಿದೆ. ಆದ್ರಿಂದ ಶ್ರೀವಿದ್ಯಾ ಉಪಾಸಕರು ತುಂಬಾ ವ್ರತವನ್ನ, ನಿಯಮವನ್ನ ಇವುಗಳನ್ನೆಲ್ಲ ಮಾಡಿಕೊಂಡು ಅದರ ಪ್ರಕಾರವಾಗಿ ದೇವಿಯನ್ನು ಉಪಾಸನೆ ಮಾಡ್ತಾರೆ. ಕೇವಲ ನವರಾತ್ರಿಯಲ್ಲಿ ಮಾಡೋದಿಲ್ಲ, ಅವರು ವರ್ಷ ಪೂರ್ತಿಯಾಗಿ, ಜೀವನ ಪೂರ್ತಿಯಾಗಿ ಇದನ್ನ ಮಾಡ್ತಾರೆ. ಈ ಬಗ್ಗೆ ನನಗೆ ಗುರು ಸಮಾನರಾಗಿರ್ತಕ್ಕಂಥ ಮಹಾಮಹೋಪಾಧ್ಯಾಯರಾದ ಪ್ರೊಫೆಸರ್ ಸತ್ಯನಾರಾಯಣ ಅವರು ತುಂಬಾ ವಿಶೇಷವಾಗಿ ತಿಳ್ಕೊಂಡಿದ್ದು ಅನೇಕ ಜನಗಳಿಗೆ ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ದೇವಿ ಸ್ತುತಿ ಮಾಡೋದು ಅಂತ ಹೇಳಿದ್ರೆ ವ್ರತವನ್ನ ಮಾಡಿ ಉಪಾಸನೆ ಮಾಡುವಂಥದ್ದು. ಕೆಲವರು ತುಂಬಾ ಕಟ್ಟುನಿಟ್ಟಾಗಿ ವ್ರತವನ್ನ ಆಚರಣೆ ಮಾಡ್ತಾರೆ. ಸೊ ಈ ವ್ರತ ಮಾಡಿಕೊಂಡು ಈ ಸ್ತುತಿಗಳನ್ನ ಹೇಳೋದು, ಉಪಾಸನೆ ಮಾಡೋದ್ರಿಂದ ಪ್ರಾಪ್ತಿಯಾಗುವಂತಹ ಫಲ ಏನು? ಇದು ಅವರವರ ನಂಬಿಕೆಯನ್ನ ಅವಲಂಬಿಸುತ್ತೆ. ಎಲ್ಲರೂ ಕೂಡ ಕಠಿಣ ವ್ರತವನ್ನೇ ಮಾಡಿಕೊಂಡು ಇರೋದಕ್ಕೆ ಪ್ರಾಯಶಃ ಸಾಧ್ಯವಾಗ್ಲಿಕ್ಕಿಲ್ಲ. ಆದರೆ ನಾನು ಒಂದನ್ನು ಮಾತ್ರ ಹೇಳಕ್ ಇಷ್ಟಪಡ್ತೇನೆ. ಯಾವುದೇ ಸ್ತುತಿ, ಸಂಗೀತ, ಸಾಹಿತ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು, ಕಲೆಗಳಲ್ಲಿ ತೊಡಗಿಸ್ಕೊಳ್ಳೋದು, ಇದರಲ್ಲಿ ಮುಖ್ಯವಾಗಿ ಸಿಗ್ತಕ್ಕಂಥದ್ದು ಆನಂದ. ನಮಗೆ ಸಂತೋಷವಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ನಮ್ಮ ಹಿಂದಿನವರೆಲ್ಲ ಹೇಳ್ಕೊಂಬಂದಿದ್ದಾರೆ, ಸರ್ವೇ ಜನಾಹ ಸುಖಿನೋ ಭವಂತು. ಬರೀ ಮನುಷ್ಯರಷ್ಟೇ ಅಲ್ಲ, ಎಲ್ಲ ಪ್ರಾಣಿಗಳು, ಸಸ್ಯಗಳು, ಇಡೀ ಜಗತ್ತೇ ಸುಭಿಕ್ಷವಾಗ್ಲಿ, ಆಗಾಗ ಸರಿಯಾಗಿ ಮಳೆ ಬರಲಿ, ಎಲ್ಲರೂ ಕೂಡ ಖುಷಿಯಾಗಿರೋಣ, ಸಂತೋಷವಾಗಿರೋಣ, ಒಟ್ಟಿಗೆ ಹೋಗೋಣ, ಎಲ್ಲರೂ ಒಟ್ಟಿಗೆ ಬೆರೆಯೋಣ ಅಂತ ಹೇಳ್ಕೊಂಬಂದಿದ್ದಾರೆ. ಆದ್ರಿಂದ ಎಲ್ಲ ಪೂಜಾದಿಗಳ ಮುಖ್ಯ ಉದ್ದೇಶ ಮನಸ್ಸಿಗೆ ಆನಂದ, ಶಾಂತಿ, ಜಗತ್ತಿಗೆ ಆನಂದ, ಶಾಂತಿ, ಇದನ್ನ ನಮಗೆ ಕೊಡುತ್ತೆ ಅಂತ ನಾವು ಭಾವನೆ ಮಾಡಬೇಕು. ನಿಮಗೆ ಗೊತ್ತು, ಇಂಥ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಾಗ ಮನಸ್ಸು ತುಂಬಾ ಆಹ್ಲಾದವನ್ನ ಪಡೆಯುತ್ತೆ. ಹಾಗೆ ಗೊಂಬೆಗಳಷ್ಟೇ ಮುದ್ದಾಗಿರುವಂತಹ ಮಕ್ಕಳು, ಅವರ ಬಗ್ಗೆ ಮಾತಾಡೋದಾದ್ರೆ, ಈಗ ಶಿಕ್ಷಣವನ್ನ ಪಡಿತಾ ಇರುವಂತಹ ಯಾರೇ ಆಗಿರ್ಬೋದು, ಅಂಥವ್ರು ಈ ಸಂದರ್ಭದಲ್ಲಿ ಸರಸ್ವತಿ ಆರಾಧನೆ ಮಾಡುವ ಮುಖಾಂತರವಾಗಿ ಒಂದು ರೀತಿ ಆತ್ಮಸ್ಥೈರ್ಯವನ್ನ, ಆತ್ಮಜ್ಞಾನವನ್ನ ಪಡ್ಕೊಳ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ತಮ್ಮದ್ದು? ಖಂಡಿತವಾಗಿ. ಯಾಕೆಂತಂದ್ರೆ ಕ್ರಮಬದ್ಧವಾದ ಯಾವುದೇ ನಡವಳಿಕೆ ಇದೆ. ಕ್ರಮಬದ್ಧವಾದ್ದು ಅಂತಂದ್ರೆ ದೇವಿ ಉಪಾಸನೆ,
ದೈವತ್ವದ ಉಪಾಸನೆ, ಧ್ಯಾನ, ಯೋಗ ಇವೆಲ್ಲವೂ ಕೂಡ ಮನಸ್ಸನ್ನು ಹತೋಟಿಲಿಟ್ಕೊಳ್ಳೋದಕ್ಕೆ ಸಾಧನವಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಇವತ್ತಿನ ಕಾಲದಲ್ಲಿ ಏನಾಗಿದೆ, ಮನಸ್ಸಿನ ನೆಮ್ಮದಿ ತುಂಬ ಕಡಿಮೆ ಆಗ್ತಾ ಇದೆ. ಜಂಜಾಟಗಳಲ್ಲಿ ಸಿಕ್ಕೊಂಡಿದ್ದೀವಿ, ಸಮಯದಿಂದ ಓಡ್ತಾ ಇರ್ತೀವಿ. ನಾವು ಒಂದಲ್ಲ ಒಂದು ನಾವೇ ಸೃಷ್ಟಿ ಮಾಡ್ಕೊಂಡಿರತಕ್ಕಂಥ ಸಂಕೋಲೆಗಳಿಂದ ನಾವು ಬಂಧಿಸಲ್ಪಟ್ಟಿದ್ದೇವೆ. ಇಂಥ ಸಂದರ್ಭದಲ್ಲಿ ಆ ಮಕ್ಕಳು ಖುಷಿಯಾಗಿರ್ತಕ್ಕಂಥ ವಯಸ್ಸು. ಆದರೆ ಹಾಗೆ ನೋಡಿದ್ರೆ ಅವರನ್ನು ತುಂಬ ಕಟ್ಟಾಕ್ಬಿಟ್ಟಿದ್ದೀವಿ. ಆಟದಲ್ಲಿ ತೊಡಗಿಸ್ಕೊಳ್ಳೋಕ್ಕೂ ನಾವು ಅವ್ರ ಅನೇಕ ಸಂದರ್ಭಗಳಲ್ಲಿ ಬಿಡೋದಿಲ್ಲ. ಅಂಥ ಮಕ್ಕಳಿಗೆ ನಾವು ಒಂದಷ್ಟು ಒಳ್ಳೆ ಸಂಸ್ಕಾರ ಕೊಡೋದು. ಅನೇಕ ಮಕ್ಕಳಿಗೆ ನಾವೇನು ಮಾಡ್ತಾ ಇದ್ದೀವಿ, ಒಂದಷ್ಟು ಶ್ಲೋಕ ಹೇಳ್ತೀವಿ, ಸಂಗೀತ ಹೇಳ್ತೀವಿ ಅಂದರೆ ಯಾಕೆ ಏನು ಅಂತ ಗೊತ್ತಿಲ್ಲದೆ ಇರ್ಬೋದು. ದೊಡ್ಡವರಾಗಿ ಬೆಳೆದ ಮೇಲೆ ಅದರ ಅರ್ಥ ತಾನಾಗಿ ಹೊಳಿತಾ ಹೋಗುತ್ತೆ. ಆದ್ದರಿಂದ ಶಾಲೆಗಳಲ್ಲಿ ಉತ್ತಮ ಸಂಸ್ಕಾರ ಕೊಡೋಣ. ಅದು ಮೊಗ್ಗುಗಳು ಅಂತ ನೀವು ಅನ್ಕೊಳ್ಳಿ, ಅದು ಚೆನ್ನಾಗಿ ಅರಳಲಿ, ಒಳ್ಳೆ ಸುವಾಸನೆಯನ್ನು ಬೀರಲಿ ಅಂತಕ್ಕಂಥದ್ದೇ ಹಿರಿಯರೆಲ್ಲರ ಅಭಿಲಾಷೆ. ಕೇವಲ ಶರನ್ನವರಾತ್ರಿ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಪ್ರತಿದಿನಾನೂ ಕೂಡ ಕೆಲವೊಬ್ರು ಅದರ ಉಪಾಸನೆ ಮಾಡುವಂಥದ್ದು, ದೇವಿಯ ಆರಾಧನೆ ಮಾಡುವಂಥದ್ದು ಇರ್ತಾರೆ ಅಂತ. ಕೆಲವ್ರಿಗೆ ಆಗ್ಲಿಕ್ಕಿಲ್ಲ, ಶರನ್ನವರಾತ್ರಿಯಲ್ಲಿ ಮುಖ್ಯವಾಗಿ ಒಂದು ಆರಾಧನೆ ಮಾಡ್ತಾರೆ, ಉಪಾಸನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮಾಡುವಂಥವ್ರಿಗೆ ತಾವು ಹೇಳುವಂತಹ ಕಿವಿ ಮಾತು, ಸಲಹೆ? ಏನಿಲ್ಲ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಮಾಡಿ. ಏನು ಆಗದಿದ್ರೆ ನಮ್ಮಲ್ಲಿ ಪಾಡ್ಯದಿಂದ ಸಾಮಾನ್ಯವಾಗಿ ಗೊಂಬೆಗಳನ್ನ ಕೂಡಿಸ್ತಾರೆ. ನೋಡಿ, ಆ ಗೊಂಬೆ ಕೂಡಿಸ್ತಕ್ಕಂಥ ಒಂದು ಕೆಲಸ ಏನಿದೆ, ಅದಕ್ಕೆ ಎಷ್ಟು ಹೋಮ್ವರ್ಕ್ ಮಾಡ್ಕೋಬೇಕಾಗುತ್ತೆ, ಎಷ್ಟು ಯೋಚನೆ ಮಾಡಬೇಕಾಗುತ್ತೆ, ಎಷ್ಟು ತೊಡಗಿಸ್ಕೊಳ್ಬೇಕಾಗುತ್ತೆ. ಅದೇ ಸಂತೋಷ. ಗೊಂಬೆಗಳನ್ನ ತರಬೇಕು, ಇರೋ ಗೊಂಬೆಗಳನ್ನ ಶುಚಿ ಮಾಡಬೇಕು, ಬಣ್ಣ ಹಾಕಬೇಕು, ಇಲ್ಲದನ್ನ ಹೊಂದಿಸ್ಕೋಬೇಕು, ಎಲ್ಲಿ ಕೂಡಿಸ್ಬೇಕು, ಇಂಥದನ್ನೆಲ್ಲ ಪ್ಲಾನ್ನ ಮನೆಯಲ್ಲಿ ಮಾಡ್ತಾರೆ. ಈಗ ಬೆಂಗಳೂರು ನಗರ ಬಿಡಿ, ತಾಲೂಕು ಕೇಂದ್ರಗಳಿಗೂ ಸಣ್ಣ ಊರುಗಳಿಗೂ ಹೋದ್ರೆ ಪುಟ್ಟ ಪುಟ್ಟ ಮಕ್ಕಳು ಬಣ್ಣ ಬಣ್ಣದ ವಸ್ತ್ರಗಳನ್ನ ಧರಿಸ್ಕೊಂಡು, ಅದರಲ್ಲೂ ಹೆಣ್ಣು ಮಕ್ಕಳು ಒಂದು ಸಣ್ಣ ಬುಟ್ಟಿಯನ್ನು ಏನಾರ ಕೈಲಿ ತಗೊಂಡು ಎಲ್ಲರ ಮನೆಗೂ ಹೋಗ್ತಾರೆ. ಸಾಯಂಕಾಲದಲ್ಲಿ ಅಲ್ಲೊಂದಷ್ಟು ಹಾಡು ಹೇಳ್ತಾರೆ. ಆ ಮಕ್ಕಳು ಬರ್ತಾರೆ ಅಂತಾನೆ ಗೊಂಬೆಯನ್ನು ತೋರಿಸಿ ಸಣ್ಣ ಪುಟ್ಟ ತಿಂಡಿಗಳನ್ನ ಮಕ್ಕಳಿಗೋಸ್ಕರ ಮಾಡಿರ್ತಾರೆ. ಆ ತಿಂಡಿ ಸಿಕ್ಕಿದ್ರೆ ಮಕ್ಕಳಿಗೆ ಸಂತೋಷನೋ ಸಂತೋಷ. ಹೀಗೆ ಎಲ್ಲರ ಮನೆಗೆ ಹೋಗಿ ಗೊಂಬೆಯನ್ನು ನೋಡಿಕೊಂಡು ಮಕ್ಕಳು ಹಿಂದಿರುಗಿ ಬರ್ತಾರೆ. ಇನ್ನು ನೀವು ಸಂದೇಶ ಅಂದ್ರಿ, ಸಂದೇಶ ಕೊಡೋದಷ್ಟು ದೊಡ್ಡ ನಾನು ಅಲ್ಲದೇ ಇದ್ರು ಕೂಡ ಒಂದು ಮಾತನ್ನು ಹೇಳಬಲ್ಲೆ. ಈ ಥರ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದ್ರಿಂದ 9 ದಿನ ಮಾಡೋಕ್ಕಾಗದೇ ಇದ್ದವರು ಮಧ್ಯದಲ್ಲಿ ಎಲ್ಲಾದರೂ ಪ್ರಾರಂಭ ಮಾಡ್ತಾರೆ. ಕೊನೆಗೆ ಆ 7ನೇ ದಿವಸದಿಂದ ಶುರು ಮಾಡಿ ಸಪ್ತಮಿ ಎಂದು ಗೊಂಬೆಗಳನ್ನು ಕೂಡಿಸಿ ಅವುಗಳನ್ನು ಮಾಡ್ತಾರೆ. ನೋಡಿ, ಜಗತ್ತಿನಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಮಕ್ಕಳಿಗೆ ಗೊಂಬೆಗಳು ಅಂದರೆ ತುಂಬ ಆಸೆ. ನಿಮಗೆ ಗೊತ್ತಿರ್ಬೋದು, ದೆಹಲಿನಲ್ಲಿ ಇಂದ್ರಪ್ರಸ್ಥ ಎಸ್ಟೇಟ್ನಲ್ಲಿ ಗೊಂಬೆಗಳ ಒಂದು ದೊಡ್ಡ ಮ್ಯೂಸಿಯಂ ಇದೆ. ಪಂಡಿತ್ ನೆಹರೂರವರ ಕಾಲದಿಂದಲೂ ಕೂಡ ನಮ್ಮ ಈ ಒಂದು ಸೃಜನಾತ್ಮಕವಾಗಿರ್ತಕ್ಕಂಥ ಗೊಂಬೆಗಳ ಸಂಗ್ರಹ ಅಲ್ಲಿದೆ. ಜಗತ್ತಿನ ಎಲ್ಲ ಭಾಗಗಳಿಂದಲೂ, ಯುರೋಪು ಮತ್ತು ಬೇರೆ ಬೇರೆ ಖಂಡಗಳಿಂದ ಗೊಂಬೆಗಳ ಸಂಗ್ರಹ ಅಲ್ಲಿದೆ. ಮಕ್ಕಳು ಅಲ್ಲಿ ಹೋಗಿ ಸಂತೋಷವನ್ನ ಪಡ್ತಾರೆ. ಮಕ್ಕಳಿಗೆ ಗೊಂಬೆ ಅಂತಂದ್ರೆ ಅದು ಇನ್ನೊಂದು ಸಂಗಾತಿ, ಇನ್ನೊಂದು ಮಗು ಆಗಿರುತ್ತೆ. ಆದ್ರಿಂದ ತಾನೇ ಗೊಂಬೆ ಅಂತ ಇದ್ರೂ ಕೂಡ ಮಗು ಇನ್ನೊಂದು ಗೊಂಬೆಯನ್ನ ಬಯಸುತ್ತೆ. ಆದ್ರಿಂದ ಗೊಂಬೆಗಳನ್ನ ಬಳಸ್ಕೊಂಡು ಅವ್ರಿಗೇನಾರು ತಿಳಿಸ್ಕೊಡೋದು ಶಿಕ್ಷಣದಲ್ಲಿ ಒಂದು ರೂಢಿಯಾಗಿರ್ತಕ್ಕಂಥ ಕ್ರಮ. ಈ ಕ್ರಮವನ್ನು ಬಳಸ್ಕೊಳ್ಳೋಣ, ಮಕ್ಕಳಿಗೂ ಖುಷಿ ಕೊಡೋಣ. ಅಂದ್ರೆ ಇದರಲ್ಲಿ ಅನೇಕ ಕ್ರಿಯೇಟಿವ್ ಕೆಲಸಗಳನ್ನ ನಾವು ಮಾಡ್ತಾ ಹೋಗ್ಬೋದು. ಗೊಂಬೆಗಳನ್ನು ಬೇರೆ ಇಟ್ಕೊಳ್ಳೋದಲ್ಲ, ಅದನ್ನ ಮಾಡೋದು, ಅದನ್ನ ಸಂಗ್ರಹ ಮಾಡ್ಕೊಳ್ಳೋದು, ಜೋಪಾನವಾಗಿ ಇಟ್ಕೊಳ್ಳೋದು, ಹಾಳು ಮಾಡದೆ ಇರ್ತಕ್ಕಂಥದ್ದು. ಗೊಂಬೆ ಅಂದ ತಕ್ಷಣ ಅದಕ್ಕೆ ತುಂಬಾ ದುಡ್ಡನ್ನು ಹಾಕಬೇಕಾದಿಲ್ಲ. ಜೇಡಿ ಮಣ್ಣಿನ ಗೊಂಬೆಗಳನ್ನು ಮಾಡಬಹುದು, ಬಟ್ಟೆ ಗೊಂಬೆಗಳನ್ನ ಮಾಡಬಹುದು, ಇನ್ನು ಯಾವುದೇ ವಸ್ತುಗಳನ್ನ ಮಾಡಬಹುದು. ಹಳ್ಳಿಗಳಲ್ಲಿ ಬಡ ಜನತೆ ಪುಟ್ಟ ಪುಟ್ಟ ಮರದ ಗೊಂಬೆಗಳನ್ನು ಬಳಸಬಹುದು. ಹಿಂದಿನ ಕಾಲದಲ್ಲಿ ಸಗಣಿಯಿಂದ ಗೊಂಬೆ ಮಾಡ್ತಿದ್ರು, ಅದಕ್ಕೆ ಬಣ್ಣ ಹಾಕ್ತಿದ್ರು, ಹೊಟ್ಟಿನಿಂದ ಮಾಡ್ತಿದ್ರು. ಈ ಕಲೆಯೆಲ್ಲ ನಶಿಸೋಗಿ ಇವತ್ತು ಬರೀ ಪ್ಲಾಸ್ಟಿಕ್ ಬಂದಿದೆ. ಇನ್ನೊಂದು ಮಾತು ನಾನು ಹೇಳಕ್ ಇಷ್ಟಪಡ್ತೇನೆ, ಆದಷ್ಟು ಮಾಡಿ ಗೊಂಬೆಗಳಿಗೆ ಸೀಸದಿಂದ ಆಗಿರ್ತಕ್ಕಂಥ ಬಣ್ಣಗಳನ್ನು, ಅದೆಷ್ಟೇ ಆಕರ್ಷಕವಾಗಿದ್ರು ಸೀಸನ್ನ ಬಳಕೆ ಮಾಡೋದು ಬೇಡ. ಅದು ಬೇರೆ ಬೇರೆ ಬಣ್ಣಗಳು ಕೂಡ ಸಿಗ್ತವೆ. ಒಟ್ಟಿನಲ್ಲಿ ನಮ್ಮನ್ನು ನಾವು ಇದರಲ್ಲಿ ತೊಡಗಿಸ್ಕೊಳ್ಳೋಣ, ಮಕ್ಕಳು ಖುಷಿ ಪಡ್ಲಿ, ಅವ್ರ ಖುಷಿಯನ್ನು ನೋಡಿ ನಾವು ಸಂತೋಷ ಪಡೋಣ. ವೀಕ್ಷಕರೇ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಭಾರತದ ಪ್ರತಿ ರಾಜ್ಯದಲ್ಲೂ ಕೂಡ ಶರನ್ನವರಾತ್ರಿಯನ್ನ ಆಚರಣೆ ಮಾಡಲಾಗುತ್ತೆ. ದೇವಿಯ ಕೃಪೆ ನಮ್ಮೆಲ್ಲರ ಮೇಲೂ ಇರ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.